ಹಾಸ್ಟೆಲ್ನಲ್ಲಿ ತಂಗಿದ್ದ ವಿದ್ಯಾರ್ಥಿಗಳಿಗೆ ಒಂದು ವಿಚಿತ್ರವಾದಂತಹ ಚರ್ಮರೋಗ. ರಾಮಾಪುರದ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದಂತಹ ಘಟನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವಂತಹ ರಾಮಾಪುರದಲ್ಲಿ 24 ವಿದ್ಯಾರ್ಥಿಗಳ ಪೈಕಿ 12 ಮಕ್ಕಳಿಗೆ ಚರ್ಮರೋಗ. ಶುಚಿತ್ವ ಇಲ್ಲದ ನೀರನ್ನ ಬಳಸಿದ ಪರಿಣಾಮವಾಗಿ ಮೈತುಂಬಾ ದದ್ದೆಗಳಾಗಿವೆ. ಯೋಗ್ಯವಲ್ಲದ ನೀರನ್ನ ಬಳಕೆ ಮಾಡಿದ್ರಿಂದಾಗಿ ಈ ಚರ್ಮರೋಗ ಬಂದಿದೆ. ಹೀಗಾಗಿ ಪೋಷಕರು ಮತ್ತು ರೈತ ಸಂಘ ಹಾಸ್ಟೆಲ್ಗೆ ಮುತ್ತಿಗೆ ಹಾಕಿದ್ದು. ನೀರಿನ ಟ್ಯಾಂಕ್ ಪರಿಶೀಲನೆ ನಡೆಸಿದಾಗ ಅಸಲಿ ಎತ್ತು ಬೆಳಕಿಗೆ ಬಂತು. ಬಳಸೋದಕ್ಕೆ ಯೋಗ್ಯವಲ್ಲದ ನೀರನ್ನ ಬಳಕೆ ಮಾಡಲಾಗಿದೆ. ಕೊಳಕು ನೀರನ್ನೇ ವಿದ್ಯಾರ್ಥಿಗಳು ಬಳಸ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಮುಖ್ಯ ಶಿಕ್ಷಕಿ ಮತ್ತು ಹಾಸ್ಟೆಲ್ ವಾರ್ಡನ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. ಮಕ್ಕಳಿಗೆ ಚರ್ಮರೋಗ ಬಾಧಿಸ್ತಾ ಇದೆ ಈ ಕೊಳಕು ನೀರನ್ನ ಬಳಸಿರೋದ್ರಿಂದ. ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ಅನ್ನ ಮತ್ತು ಮುಖ್ಯ ಶಿಕ್ಷಕಿಯನ್ನ. ವಿಚಿತ್ರವಾದಂತಹ ಚರ್ಮರೋಗ ಮಕ್ಕಳಿಗೆ. ರಾಮಾಪುರದ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದಂತಹ ಘಟನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ರಾಮಾಪುರದಲ್ಲಿ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಶುಚಿತ್ವ ಇಲ್ಲದ ನೀರನ್ನ ಬಳಕೆ ಮಾಡಿದ ಪರಿಣಾಮವಾಗಿ ಈ ರೀತಿ ಚರ್ಮರೋಗ ಬಾಧಿಸ್ತಾ ಇದೆ. ಇವತ್ತು ಹಾಸ್ಟೆಲ್ ಇರುವಂತ ವಾರ್ಡನ್ಗಳು, ಹಾಸ್ಟೆಲ್ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಎಲ್ರಿಗೂ ಹೇಳ್ತೀನಿ, ಇವತ್ತು ಮಕ್ಕಳು ಡಾಕ್ಟರ್ ಕರ್ಸ್ಬಿಟ್ಟು ಚೆಕಪ್ ಇಲ್ಲಿ ಮಕ್ಕಳಿಗೆ ಹೇಳ್ತೀನಿ, ಇದು ಹೇಳಿಕೆ ತಗೊಳವ. ಇವತ್ತು ಮಕ್ಕಳಿಗೆ ಸ್ವಚ್ಛತೆ ಅವರು ಆರೋಗ್ಯವಂತ ನೋಡ್ಕೋಬೇಕು ಅಂದ್ರೆ 15 ದಿನಕ್ಕೋ 8 ದಿನಕ್ಕೋ 10 ದಿನಕ್ಕೋ ಒಂದು ಕಾನೂನು ಇದು. ಅವ್ರಿಗೆ ಸ್ವಚ್ಛತೆ ಮಾಡೋದಕ್ಕಿರುತ್ತೆ. ರಗ್ಗು, ಬೆಡ್ಶೀಟು, ಅವ್ರು ಹಾಕೊಳ್ಳೋ ದಿಂಬು ಇದನ್ನ ಸ್ವಸ್ಥವಾಗಿ ಸ್ವಚ್ಛ ಮಾಡಿಕೊಡ್ಬೇಕು ಅಂತ. ಇವತ್ತು ಅವ್ರು ಒದ್ಕೊಳ್ಳೋಂಥ ಬೆಡ್ಶೀಟ್ ನಾವು ಒಗೆಯೋದೇ ಇಲ್ವಂತೆ, ಆ ಮಕ್ಕಳೇ ಒಕ್ಕಬೇಕಂತೆ. ಅವರು ಮಕ್ಕಳೆಲ್ಲ ಒಗಿಬೇಕು ಅಂತ ಏನಾದ್ರು ಇದೆಯಾ? ಏನಪ್ಪ ಹೇಳ್ರಿ, ಎಷ್ಟು ದಿನಕ್ಕೆ ಒಕ್ಕೋತೀರ ನೀವು ಬೆಡ್ಶೀಟು? ಅವ್ರು ಒಗೆಯಲ್ವಾ? ಹೇಳ್ರಿ, ಬಾಯ್ಬಿಟ್ಟು ಹೇಳ್ರಿ. ನಿಮ್ಮನ್ನ ಯಾರು ಏನು ಮಾಡಲ್ಲ ಹೇಳ್ರು. ನೀವು ಒಗೆಯಲ್ಲ, ಬೆಡ್ಶೀಟ್ ಒಗೆಯಲ್ಲ, ಅದಕ್ಕೆ ನೀವೇ ಮಾಡ್ಕೋಬೇಕು. ಅವ್ರಿಗೆ ಕೇಳ್ಕೊಳ್ಳಿ, ಈ ತರ ಇದೇ ಪರಿಸ್ಥಿತಿ. ಹೇಳಿದೀವಿ, ಹೇಳಿ. ಒಂದೇ ಸ್ನಾನ ಮಾಡೋ ಜಾಗ ನೀರು ಬರೋದಿಲ್ಲ. ಒಂದೇ ನಿಲ್ಲಿತ್ತ. ವಾರಕ್ಕೆ ಎಷ್ಟು ಸತಿ ಸ್ನಾನ ಮಾಡ್ತೀರಾ? ವಾರಕ್ಕೆ 2 ದಿನ ಬಂದು 2 ದಿನಕ್ಕೊಂದ್ಸತಿ. ಹಾಸ್ಟೆಲಲ್ಲಿ 20 ಇಂದ 30 ಹಾಸ್ಟೆಲ್ ಮಾತ್ರನಾ? ಬೆಡ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್. ಬೆಡ್ಶೀಟ್ ವ್ಯವಸ್ಥೆ ನಾವೇ ಮನೆಯಲ್ಲಿ. ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸೂರಜ್ ಈಗ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಇದೇನಿದು ಹಾಸ್ಟೆಲ್ನಲ್ಲಿ ಯಾವಾಗಿಂದ ಈ ಸಮಸ್ಯೆ, ಇದ್ರ ಬಗ್ಗೆ ಕುಲಂಕುಷವಾದಂತಹ ಪರಿಶೀಲನೆ ಆಗ್ತಾ ಇದೆಯಾ? ಎಷ್ಟು ಮಕ್ಕಳಿಗೆ ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಹನೂರು ಭಾಗ ಅಂತ ಹೇಳಿದ್ರೆ ಪ್ರಮುಖವಾಗಿ ಹನೂರು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಆದಿವಾಸಿಗಳು, ಸೋಲಿಗರು ಮತ್ತೆ ಹಿಂದುಳಿದಂತಹ ವಿದ್ಯಾರ್ಥಿಗಳೇ ಇರುವಂತಹ ಒಂದು ಜಾಗ ಅದು. ಹಾಗಾಗಿ ಸರ್ಕಾರದ ವತಿಯಿಂದಾಗಿ ಒಂದು ವಸತಿ ಗೃಹವನ್ನು ಕೂಡ ಕೊಟ್ಟಿರುವಂತದ್ದು. ವಸತಿ ನಿಲಯದಲ್ಲಿ 24 ವಿದ್ಯಾರ್ಥಿಗಳು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತದ್ದು. ದುರಂತ ಅಂತ ಹೇಳಿದ್ರೆ ಆ ಒಂದು ಏನು ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ ಇರುವಂತಹ ಟ್ಯಾಂಕ್ ಆಗಿರ್ಬೋದು ಅಥವಾ ಮೇಲ್ಭಾಗ ಇರುವಂತಹ ಸಿಂಟ್ಯಾಕ್ಸ್ ಆಗಿರ್ಬೋದು, ಅದನ್ನ ಶುಚಿಗೊಳಿಸೇ ಹೆಚ್ಚು ಕಡಿಮೆ 3 ರಿಂದ 4 ವರ್ಷಗಳು ಕಳೆದಿರುವಂತದ್ದು. ಹಾಗಾಗಿ ಅಲ್ಲಿ ಶೇಖರಣೆ ಆಗುವಂತಹ ನೀರುಗಳೇನಿದೆ, ಆ ನೀರು ಸಂಪೂರ್ಣವಾಗಿ ಪಾಚಿ ಕಟ್ಟಿರುವಂತದ್ದು. ಆ ಒಂದು ನೀರಿಂದ ಸ್ನಾನ ಮಾಡಿದಂತಹ ವಿದ್ಯಾರ್ಥಿಗಳಿಗೀಗ ಚರ್ಮರೋಗ ಕಾಣಿಸ್ತಾ ಇರುವಂತದ್ದು. ಯಾವಾಗ ವಿದ್ಯಾರ್ಥಿಗಳಿಗೆ ಚರ್ಮರೋಗ ಕಾಣಿಸ್ಕೊಳ್ತು, ತಕ್ಷಣವೇ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೋಷಕರು ಹಾಗೂ ರೈತ ಸಂಘದವರು ಹೋಗಿ ನಿನ್ನೆ ಖುದ್ದಾಗಿ ಪರಿಶೀಲನೆ ನಡೆಸಿದಾಗ ಅಲ್ಲಿರುವಂತಹ ಅಶುಚಿತ್ವ ಅಂದ್ರೆ ಶುಚಿಯಾಗಿರುವಂತಹ ನೀರುಗಳು ಕಂಡು ಬಂದಿರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರೋಟೋಕಾಲ್ಗಳೇನಿದೆ ಅದ್ಯಾವುದನ್ನು ಕೂಡ ಅಲ್ಲಿರುವಂತಹ ಶಾಲೆ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತೆ ವಸತಿ ನಿಲಯದ ಏನು ವಾರ್ಡನ್ ಆಗಿರ್ಬೋದು ಕೈಗೊಂಡಿಲ್ಲ. ಹಾಗಾಗಿ ಚರ್ಮರೋಗ ಕಾಣಿಸ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಕೂಡ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಬಿವಿಗೂ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ಇಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಲ್ಲಿರೋದು ಕೇವಲ 24 ವಿದ್ಯಾರ್ಥಿಗಳು ಮಾತ್ರ. ಒಂದ್ ವೇಳೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಿದ್ದೇ ಆದಲ್ಲಿ ಆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಗೈರಾಗ್ತಾರೆ, ಅವರೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಸದ್ಯಕ್ಕೆ ಈಗ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತದ್ದು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ತಿರುವಂತದ್ದು. ಮತ್ತೆ ಡಿಎಸ್ಗೂ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಚರ್ಮರೋಗ ಯಾರಿಗೆ ಕಾಣಿಸ್ಕೊಂಡಿದೆ ಅವರಿಗೂ ಕೂಡ ಚಿಕಿತ್ಸೆ ನೀಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೂರಜ್ ತಮ್ಮ ಮಾಹಿತಿಗೆ.